ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಆದರೂ ಕೂಡ ನಮ್ಮ ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳು ಅದಕ್ಕೆ ತಕ್ಕ ಉತ್ತರ ಭಾರತೀಯ ಸೇನೆಗೆ ಒಂದು ಶಕ್ತಿಯನ್ನು ಕೊಟ್ಟು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಎರಡನೇ ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೂ ಕೂಡ ಮತ್ತೆ ಪ್ರವಾಸಿಗರ ಮೇಲೆ ನಾನು ಹಿಂದೂ ಎಂದು ಚೆಕ್ ಮಾಡಿ ಅಂತವರನ್ನು ಗುಂಡಿಕ್ಕಿ ಕೊಲೆ ಮಾಡ್ತಾ ಇದ್ದಾರೆ. ಅಂದರೆ ಏನಂತ ಇದು ವಿಶೇಷ? ಇಂಥ ನನ್ನ ಮಕ್ಕಳು ಯಾಕೆ ಬೇಕಾಗಿದೆ? ಒಬ್ಬರಾದರೂ ಖಂಡಿಸ್ತಾ ಇದ್ದಾರ? ಹಿಂದೂಸ್ತಾನದಲ್ಲಿ ಇಲ್ಲಿ ಎಲ್ಲರಿಗೂ ಸಮಾನತೆ ಇದೆ. ಆದರೂ ಕೂಡ ಈ ಒಂದು ಜಿಹಾದಿಗಳು ಕಡಿಮೆಗಳು ಕೂಡ ಆಗ್ತಾ ಇದೆ. ಇದು ಮೊನ್ನೆ ನಡೆದಂತಹ ಭಾರತ ಪ್ರಧಾನಮಂತ್ರಿಗಳು ಒಂದು ಬೈಠಕಲ್ಲಿ ಎಲ್ಲ ಒಂದು ಅವರು ಏನೇನಿದ್ವಲ್ಲ ಎಲ್ಲ ಕೂಡ ವೀಸಾ ಮತ್ತು 48 ಗಂಟೆಗಳಲ್ಲಿ ಈ ಒಂದು ಅವರೇನೋ ಪಾಕಿಸ್ತಾನಕ್ಕೂ ಒಂದು ವೀಸಾ ಇದು ರದ್ದು ಮಾಡಿದ್ರಲ್ವಾ, ಆಮೇಲೆ ಮತ್ತೆ ಒಂದು ಸಿಂಧು ನದಿಯ ಕೂಡ ರದ್ದು ಮಾಡಿದ್ದಾರೆ. ಹೀಗಾಗಿ ಭಾರತದ ಪ್ರಧಾನಮಂತ್ರಿಗಳು ಕೂಡ ಒಂದು ಇದು ಮಾಡ್ತಾ ಇದೆ. ಹಾಗೂ ಬಾಂಗ್ಲಾದೇಶ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರ ನಿಧಾನವಾಗಿ ಪ್ರತಿ ಹಿಂದೂಗಳ ಮನೆ ಮೇಲೆ ದಾಳಿ ನಡೆಸಲಿಕ್ಕೆ, ಗೊಂಬೆ ನಡೆಸಲಿಕ್ಕೆ, ಆಸ್ತಿ ಪಾಸ್ತಿ ಲಂಚವನ್ನು ಈ ಒಂದು ಜಿಹಾದಿಗಳು ಇದು ಮಾಡಿದ್ದಾರೆ. ಇಂತಹ ಜಿಹಾದಿಗಳು ಮಾಡ್ತೇವೆ ಅಂತ ಹೇಳುತ್ತಾ ಒಂದು ಹೆಮ್ಮೆ ಒಂದು RSSBI ಕರ್ನಾಟಕ ಚಾಪ್ಟರ್ ಅಸೋಸಿಯೇಷನ್ ಹಾಗೂ ರಿಮ್ಸ್ ಆಸ್ಪತ್ರೆ ಇವರ ಸಹಯೋಗದಲ್ಲಿ ದಿನಾಂಕ 26ರಂದು ನಗರದ ರಿಮ್ಸ್ ಆಸ್ಪತ್ರೆ ವೈದ್ಯಕೀಯ ಶಿಕ್ಷಣ ಘಟಕದಲ್ಲಿ ಮಧುಮೇಹ ಕುರಿತು ಜಾಗೃತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು RSSBI ಕರ್ನಾಟಕ ಚಾಪ್ಟರ್ ಅಸೋಸಿಯೇಷನ್ ರಿಮ್ಸ್ ಆಸ್ಪತ್ರೆ ಪ್ರಾಂಶುಪಾಲ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಥಮ ಬಾರಿಗೆ RSSBI ಕರ್ನಾಟಕ ಚಾಪ್ಟರ್ ಅಸೋಸಿಯೇಷನ್ 13ನೇ ಪ್ರಾಂಶುಪಾಲರಾಗಿ ಆಯ್ಕೆಯಾದ ಬಳಿಕ ನನ್ನ ಅವಧಿಯಲ್ಲಿ ಮಧುಮೇಹ ಕಾಯಿಲೆ ಬಗ್ಗೆ ಗ್ರಾಮಾಂತರ ಪ್ರದೇಶದ ಜನರಲ್ಲಿ ಅರಿವು ವ್ಯಾಪಕ ಪ್ರಚಾರ ನಡೆಯಲಿದೆ ಎಂದರು. ಕಳೆದ 15 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಂದರು. ನಾಳೆ ನಡೆಯುವ ಮಧುಮೇಹ ಬೆಂಗಳೂರು ಹಾಗೂ ಹಾಸನದ ಹೆಸರಂತಹ ವೈದ್ಯರು ಆಗಮಿಸಲಿದ್ದಾರೆ.
ಮಧುಮೇಹ ಪಾಠಶಾಲೆ ಕಾರ್ಯಕ್ರಮದ ಮೂಲಕ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲಿ ನಿಯಂತ್ರಣ ಮಾಡುವ ಜಾಗೃತಿ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ದೈನಂದಿನ ಜೀವನ ಆಹಾರ ಪದ್ಧತಿಯಿಂದ ಮಧುಮೇಹ ಕಾಯಿಲೆ ಬರುತ್ತದೆ. ಆದರೆ ಈ ಕಾಯಿಲೆ ಬಂದಾಗ ನಿರ್ಲಕ್ಷ್ಯ ವಹಿಸದೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು. ಸಕ್ಕರೆ ಕಾಯಿಲೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶ. ಕೆಟ್ಟ ಜೀವನ ಶೈಲಿಯಿಂದ ಬರುವ ರೋಗಗಳಲ್ಲಿ ಸಕ್ಕರೆ ಕಾಯಿಲೆ ಕೂಡ ಒಂದಾಗಿದೆ. ಇದರ ಬಗ್ಗೆ ನಿರ್ಲಕ್ಷ್ಯ ಬೇಡ. ಇದು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಕೂಡ ಕಂಡು ಬರುತ್ತದೆ. ರೋಗ ಬಂದ ಮೇಲೆ ಕಷ್ಟ ಅನುಭವಿಸೋದಕ್ಕಿಂತ ಬರದ ಹಾಗೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಹೇಳಿದರು. ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಹೇಳಿದರು. ಇದು ವರ್ಲ್ಡ್ ಅಲ್ಲಿ ನ್ಯಾಷನಲ್ ಬಾಡಿ ಒನ್ ಆಫ್ ದ ಲಾರ್ಜೆಸ್ಟ್ ಬಾಡಿ ಅಂತ. ಇದರದ್ದು RSSDI ಅಂತ ಕರ್ನಾಟಕ KRSSDI ಕರ್ನಾಟಕ ರಿಸರ್ಚ್ ಸೊಸೈಟಿ ಡಯಾಬಿಟಿಸ್ ಇನ್ ಇಂಡಿಯಾ. ಈ 2003ರಲ್ಲಿ ಈ ಬಾಡಿ ನಮ್ಮ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರಲ್ಲಿ. ಇದು ಫಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಬಸವರಾಜಪ್ಪ ಅವರಂತ ಈ ಚೇರ್ಮನ್ ಆಗಿದ್ದಾರೆ. ನಾನು 13ನೇದು ಚೇರ್ಮನ್. ಆಲ್ಮೋಸ್ಟ್ ಈ 12 ಚೇರ್ಮನ್ಸ್ ಎಲ್ಲರೂ ಬ್ಯಾಂಗ್ಳೂರು, ಮೈಸೂರು, ಹಾಸನ, ಚಿತ್ರದುರ್ಗ, ಶಿವಮೊಗ್ಗ ಕಡೆಯವರೇ ಆಗಿದ್ದರು. ಈ ಹೈದರಾಬಾದ್, ಕರ್ನಾಟಕ, ನಾರ್ತ್ ಕರ್ನಾಟಕದಿಂದ ನಾನು ಈ ಸಲ ಫಸ್ಟ್ ಟೈಮ್ ಸುಮಾರು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಈ ಮಧುಮೇಹ ಬಗ್ಗೆ ಹಳ್ಳಿ ಊರಿಗೆ ಹೋಗಿ ಮಧುಮೇಹ ಬಗ್ಗೆ ಹೇಳಬೇಕಂತ ನನ್ನ ಒಂದು ನಿಟ್ಟಿನಲ್ಲಿ ನಾನು ಈ ಪ್ರೆಸಿಡೆಂಟ್ ಪೋಸ್ಟ್ ತಗೊಂಡಿದ್ದೀನಿ. ಇದು ನಾಳೆ ದಿನ ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಇದರಲ್ಲಿ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಅಂತ ತಾಲೂಕಿನ ಮಟಮಾರಿ ಗ್ರಾಮದ ಕನಕ ನಗರದಲ್ಲಿ ದಿನಾಂಕ 27 ಮತ್ತು 28ರಂದು 2 ದಿನ ಕಾಲ ಶ್ರೀ ಮಲ್ಲಿಕಾರ್ಜುನ ಶೀಲಾ ದೇವಸ್ಥಾನ ಉದ್ಘಾಟನೆ ಮತ್ತು ಶಿವಲಿಂಗ ಪ್ರತಿಷ್ಠಾಪನೆ ಹಾಗೂ ಗರುಡ ಸ್ತಂಭ ಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ನಾಗೇಂದ್ರಪ್ಪ ಮಟಮಾರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಮಟಮಾರಿ ಬಿಚ್ಚಾಲಿ ಗೊಬ್ಬಾರ ಮಠ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸಿದ್ದರಾಮಾನಂದ ಪೂರಿ ಮಹಾಸ್ವಾಮಿಗಳು ಹಾಗೂ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಸಚಿವ NS ಬೋಸರಾಜ್ ಅವರು ಜ್ಯೋತಿ ಬೆಳಗಿಸಲಿದ್ದಾರೆ ಎಂದರು. 2 ದಿನ ನಡೆದ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ದಿನಾಂಕ 27ರಂದು ಮೊದಲ ದಿನದ ಕಾರ್ಯಕ್ರಮ ಬೆಳಗ್ಗೆ 7:30ಕ್ಕೆ ನೂತನ ಶಿವಲಿಂಗ ಹಾಗೂ ಶೀಲಾ ಮೂರ್ತಿಗಳ ಸಕಲ ಮಂಗಳ ವಾದ್ಯಗಳೊಂದಿಗೆ ಮುತ್ತೈದರಿಂದ ಕುಟುಂಬ ಕಳಸ ಬಾಜ ಭಜಂತ್ರಿಯೊಂದಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. ನಂತರ ಪೂರ್ವ ಪ್ರವೇಶ ಸಂತರ ಜಲಾದಿವಾಸ, ಕ್ಷೀರಾದಿವಾಸ, ವಾದಿವಾಸ, ಶಯ್ಯಾದಿವಾಸ ಇತ್ಯಾದಿ ಪೂಜೆ ಪ್ರಕ್ರಿಯೆಗಳೊಂದಿಗೆ ಸಂಜೆ ಗಣಪತಿ ಹೋಮ ಕಾರ್ಯಕ್ರಮ ನಡೆಯಲಿದ್ದು, 2ನೇ ದಿನದ ಕಾರ್ಯಕ್ರಮದಲ್ಲಿ ಸೋಮವಾರ ಬ್ರಹ್ಮ ಮುಹೂರ್ತದಲ್ಲಿ ನೂತನ ಶೀಲ ಮೂರ್ತಿಗೆ ರುದ್ರಾಭಿಷೇಕ, ಅಷ್ಟೋತ್ತದು ನಾಮಾವಳಿಯೊಂದಿಗೆ ಪೂಜಾರೊಂದಿಗೆ ಪ್ರತಿಷ್ಠಾಪನೆ ಹಾಗೂ ರುದ್ರ ಹೋಮ, ಪೂರ್ಣಹುತಿ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ, ಪೂರ್ಣಹುತಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ದಿನಾಂಕ 27 ಬೆಳಿಗ್ಗೆ ಏಪ್ರಿಲ್ ತಿಂಗಳಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ವಾಲ್ಮೀಕಿ ವೃತ್ತ, ಕನಕದಾಸ ವೃತ್ತದ ಮೂಲಕ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ ಬಾಜಿ ಭಜಂತ್ರಿ ಕುಂಭ ಕಳಸಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ತದನಂತರ 10 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಮೆರವಣಿಗೆ ಮಾಡಿದ ನಂತರ ಈ ಒಂದು ವಾಸಾದಿಗಳನ್ನು ಜಲವಾಸ, ಆಮೇಲೆ ಶಯ್ಯಾದಿವಾಸ, ಇದು ಅನೇಕ ವಾಸಗಳನ್ನು ಎಲ್ಲ ಹಿರಿಯರ ಧಾನ್ಯದಿವಾಸ, ಶಯ್ಯಾದಿವಾಸ ಇತ್ಯಾದಿ ಪೂಜೆಗಳ ಒಂದು ಕಾರ್ಯಕ್ರಮ ಅವತ್ತು ಪೂರ್ತಿ 22 ನಡೆಯುತ್ತದೆ. ತದನಂತರ 28ಕ್ಕೆ ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಗರುಡಸ್ತಂಭದ ಒಂದು ಕಾರ್ಯಕ್ರಮ ದಿನಾಂಕ 28ರಂದು ಜರಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸದಸ್ಯರ ಬ್ರಹ್ಮಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಾವಿರ ದೇವರ ಸಂಸ್ಥಾನ ಮಠ ಮಟಮಾರಿ ಬಿಚ್ಚಾಲಿ ಗಲ್ಗೂರು,
ಇವರ ಒಂದು ದಿವ್ಯ ಸಾನ್ನಿಧ್ಯ, ಅದರ ಜೊತೆಗೆ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ತಿದ್ದಿಡು ದೇವದುರ್ಗ ಗುರುಬರ್ಗ ವಿಭಾಗ, ಜೊತೆಗೆ ಪರಮ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಇಲ್ಲಿ ಕೊರೋನಾ ರಾಯಚೂರು. ಅದರ ಒಂದು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಸ್ಥಳೀಯರಾದಂಥ ಪೂಜ್ಯರಾದ ಶ್ರೀ ಜ್ಞಾನಾನಂದ ಮಹಾರಾಜರು ಶಿವಾನಂದ ಮಠ ಬಡಮರಿಯವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಗುರುಗಳು, ಪರಮ ಪೂಜ್ಯ ಜಗದ್ಗುರು ಶ್ರೀ ನಿಜಾನಂದ ಸ್ವಾಮಿ ಶಾಂತಾಶ್ರಮ ಮಿಟ್ಟಿಮಲ್ಕಾಪುರ್, ಭುವನೇಶ ಮಹಾರಾಜರು ಗಾರಂದಿಲ್ಲಿ, ಪರಮಹಂಸ ಶಿವಪ್ರಕಾಶಾನಂದ ಸ್ವಾಮೀಜಿ ಕೊಪ್ಪಳ, ಶ್ರೀ ಶಿವರಾಮಾನಂದ ಕೃಷ್ಣ ಭಾರತಿ ಸ್ವಾಮೀಜಿ ಕೊಪ್ಪಳ, ವೇದಾಂತ ಶ್ರೀ ಶಿವರಾಮಾನಂದ ಸ್ವಾಮೀಜಿ ಶಂಕರಾಚಾರ್ಯ ಮಠ ಕಲೂರು, ಗುರುವಿನ ಮುದ್ದೆತಾದ ಗಬ್ಬೂರು. ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ದಿನಾಂಕ 26ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನೆ ಸಭೆ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷ ಏಸು ಮಿತ್ರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಚಿವ ಎನ್ಎಸ್ ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾಂಗ್ರೆಸ್ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಸಿಇ ರಂಗಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಶಾಸಕ ಶಿವರಾಜ್ ಪಾಟೀಲ್, ಸಂಸದ ಜಿ ಕುಮಾರ್ ನಾಯಕ್, ಎ ವಸಂತ್ ಕುಮಾರ್ ಹಾಗೂ ಶಾಸಕರು ಬಸನಗೌಡ ದದ್ದಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮಹಾಪೌರರು ನರಸಮ್ಮ ನರಸಿಂಹಲು ಮಾಡಿಗೇರಿ ಸೇರಿದಂತೆ ಅನೇಕರು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಸಮಾಲೋಚನೆ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಹಕ್ಕುಗಳ ಕುರಿತು ಚರ್ಚೆ ಮಾಡಲಾಗುವುದು ಎಂದರು. ನಮಸ್ಕಾರ ಎಲ್ಲ ಪತ್ರಕರ್ತರ ಹಿರಿಯರಿಗೆ ಮತ್ತು ಸ್ನೇಹಿತರಿಗೆ. ನಾಳೆ 26/4/2025 ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ. ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಜಿಲ್ಲಾ ಸಮಿತಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನೆ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ರಾಜ್ಯಾಧ್ಯಕ್ಷರಾದ ಶ್ರೀ ಇ ರಂಗಸ್ವಾಮಿ ಅವರು ಆಗಮಿಸಿದ್ದಾರೆ ಮತ್ತು ಈ ರಾಯಚೂರಿನ ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಯುಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಶ್ರೀ ಮುಖ್ಯ ಅತಿಥಿಯಾಗಿ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಎ ವಸಂತ್ ಕುಮಾರ್ ಸಾಹೇಬರು, ಬಸನಗೌಡ ದದ್ದಲ್ ಸಾಹೇಬರು, ಹಲವು ನಮ್ಮ ಮುಖ್ಯ ಪ್ರಮುಖರು ನಮಗೆ ನಾಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಯಚೂರಿನ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳು ಮತ್ತು ತಾಲೂಕು ಕೇಂದ್ರಗಳಿಂದ ಕೂಡ ಬೀದಿ ಬದಿ ವ್ಯಾಪಾರಿಗಳು ಬರ್ತಾರೆ. ಈ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಈ ಕಾರ್ಯಕ್ರಮ ತಪ್ಪದೆ ಬರಬೇಕಂತೇಳಿ ಮಾನ್ವಿ ತಾಲೂಕಿನ ಲೋಯಲ್ ಕಾಲೇಜಿನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗ ಹಾಗೂ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 28ರಂದು ಸಂವಿಧಾನ ಆದ್ಯತೆ, ಬಾಧ್ಯತೆ ಮತ್ತು ಸಾಧ್ಯತೆಗಳ ಎಂಬ ಶೀರ್ಷಿಕೆ ಅಡಿ ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಲೋಯಲ ಕಾಲೇಜು ಪ್ರಾಂಶುಪಾಲ ದಾವಣ್ಣ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಸಚಿವರಾದ ಡಾಕ್ಟರ್ ಶಂಕರ್ ವಾಣಿಕಲ್ ಅವರು ನೆರವೇರಿಸಲಿದ್ದಾರೆ. ಲೋಯಲ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ವಂಫಾ ಲಿಯೋ ಪೆರರ ಎಸ್ಜೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಘನ ಉಪಸ್ಥಿತಿ ಲೋಯಲ್ ಕಾಲೇಜು ಪ್ರಾಚಾರ್ಯ ವಂಫಾ ವಿನೋದ್ ಪೌಲ್ ಎಸ್ಜೆ ಹಾಗೂ ಉಪಸ್ಥಿತಿಯನ್ನು ಉಪ ಪ್ರಾಚಾರ್ಯ ಕಾಸಿಂ ಸಾಬ್ ವಹಿಸಲಿದ್ದಾರೆ ಎಂದರು. ಈ ವಿಚಾರ ಸಂಕಿರಣದಲ್ಲಿ ಜಾತಿ, ಧರ್ಮ ಮತ್ತು ರಾಜಕಾರಣ, ಮಾಧ್ಯಮ ಮತ್ತು
ಸಮಾಜ ಹಾಗೂ ಮಹಿಳೆ ಮತ್ತು ಕಾನೂನು ಎಂಬ ಒಟ್ಟು 3 ಗೋಷ್ಠಿಗಳನ್ನು ಆಯೋಜಿಸಲಾಗಿದ್ದು, ವಿಶ್ವವಿದ್ಯಾಲಯದ ಅನುಭವವುಳ್ಳ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಈ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದರು. ಸಂವಿಧಾನ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಹೊಂದಬೇಕು ಎಂಬುದೇ ವಿಚಾರ ಸಂಕಿರಣ ಆಯೋಜನೆಯ ಉದ್ದೇಶ ಎಂದು ಹೇಳಿದರು. ನಮ್ಮ ಮಾನವೀಯ ಮಹಿಳಾ ಕಾಲೇಜಿನಲ್ಲಿ ಒಂದು ದಿನದವರೆಗೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ. ವಿಷಯ ಭಾರತ ಸಂವಿಧಾನ, ಆದ್ಯತೆ ಮತ್ತು ಸಾಧ್ಯತೆಗಳು. ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿರ್ತಕ್ಕಂಥ ಪ್ರಮುಖ ಉದ್ದೇಶ ಏನಂತಂದರೆ, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿಕೊಳ್ಳಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಶಂಕರ್ ಮೊಣಿಕ್ಯ KS ಅಧಿಕಾರಿಗಳು ಮತ್ತು ಕುಲಸಚಿವರು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಆಗಮಿಸಿದ್ದಾರೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ಒಟ್ಟು 3 ಗೋಷ್ಠಿಗಳನ್ನು ಏರ್ಪಡಿಸಿದ್ವಿ. ಮೊದಲನೇ ಗೋಷ್ಠಿ, ಅದರ ಶೀರ್ಷಿಕೆ ಈ ರೀತಿಯಾಗಿದೆ: ಜಾತಿ, ಧರ್ಮ ಮತ್ತು ರಾಜಕಾರಣ. ಈ ವಿಷಯವನ್ನು ಪ್ರಸ್ತುತಿಪಡಿಸಲು ಡಾಕ್ಟರ್ ಮೋಹನ್ ದಾಸ್ ಅವರು ಆಗಮಿಸ್ತಾ ಇದ್ದಾರೆ. ಇವರು ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಎರಡನೆಯ ಗೋಷ್ಠಿ ಮಾಧ್ಯಮ ಮತ್ತು ಸಮಾಜ. ಈ ವಿಷಯವನ್ನು ಪ್ರಸ್ತುತಿಪಡಿಸಲು ಡಾಕ್ಟರ್ ಅಮರೇಶ್ ನೂರೋಣಿಯವರು ಆಗಮಿಸ್ತಾ ಇದ್ದಾರೆ. ಇವರು ನಮಗೆಲ್ಲ ತಿಳಿದಿರುವ ಹಾಗೆ ಹೆಸರಾಂತ ಕಥೆಗಾರರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು, ಕನ್ನಡ ವಿಶ್ವವಿದ್ಯಾಲಯ. ಇನ್ನು ಮೂರನೆಯ ಗೋಷ್ಠಿ ಮಹಿಳೆ ಮತ್ತು ಕಾನೂನು. ಈ ವಿಷಯವನ್ನು ಮಂಡಿಸಲು ಪ್ರೊಫೆಸರ್ ಶೈಲಜಾ ಎಂ ಹಿರೇಮಠ ಅವರು ಆಗಮಿಸ್ತಾ ಇದ್ದಾರೆ. ಇವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ